ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು botkannadati. ನಾನು ನಿಮ್ಮ ಮಲ್ನಾಡು ಹುಡುಗಿ ಕೃತಿಕಾ. ನಾನು ಇವತ್ತೊಂದು ಎಕ್ಸ್ಕ್ಲೂಸಿವ್ ಗ್ಯಾಜೆಟ್ನ ರಿವ್ಯೂ ಮಾಡ್ತಾ ಇದ್ದೀನಿ. ಆಲ್ರೆಡಿ ನಿಮ್ಗೆ ತಮ್ನೇಲ್ ನೋಡಿ ಗೊತ್ತಾಗಿರ್ಬೋದು, ಆದರೂ ಸ್ವಲ್ಪ ಬಿಲ್ಡಪ್ ಕೊಡೋಣ ಅಂತ. ಸೊ ಇವತ್ತು ನನ್ನ ಹತ್ರ ಇದೆ DJI ಅವರ ಟೆಲ್ಲೋ ಡ್ರೋನ್. ಇದೊಂದು ಸ್ಮಾಲೆಸ್ಟ್ ಹಾಗೂ ಸ್ಮಾರ್ಟೆಸ್ಟ್ ಡ್ರೋನ್ ಆಗಿದೆ. ಇದರ ಕಂಪ್ಲೀಟ್ ರಿವ್ಯೂನ ನಾನು ನಿಮಗೆ ಕೊಡ್ತೀನಿ. ನಾನು ಇದನ್ನು 2 ಮಂತ್ಸ್ಗಿಂತ ಹೆಚ್ಚಿಗೆ ಟೈಮ್ ಆಯಿತು ಯೂಸ್ ಮಾಡ್ತಾ. ಸೊ ಇದರ ಫ್ಲೈಟ್ ಟೈಮ್ ಎಷ್ಟು, ಇದು ಎಷ್ಟು ದೂರ ಹೋಗುತ್ತೆ, ಇದರ ಕ್ಯಾಮೆರಾ ಹೇಗಿದೆ ಆ್ಯಂಡ್ ಇದರ ಪ್ರೋಸ್ ಏನು ಕಾನ್ಸ್ ಏನು ಅನ್ನೋದನ್ನು ನಾನು ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ತಡ ಮಾಡೋದು ಬೇಡ, ಶುರು ಮಾಡೋಣ ಗ್ಯಾಜೆಟ್ಸ್ನ ಕತೆ ನಿಮ್ಮ ಜೊತೆ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಒತ್ತಿ. ಸೊ ಈ ಡ್ರೋನ್ ನಿಮಗೆ ಹೀಗೆ ಡೆಲಿವರ್ ಆಗುತ್ತೆ. ಇದರಲ್ಲಿ ಪ್ರೊಪೆಲ್ಲರ್ಸ್ ಹಾಗೂ ಗಾರ್ಡ್ಸ್ ಎಲ್ಲ ಇನ್ಸ್ಟಾಲ್ ಆಗಿನೇ ಬರುತ್ತೆ. ಆ್ಯಂಡ್ ಇದ್ರ ಜೊತೆ ನಿಮಗೆ ಒಂದು ಬ್ಯಾಟ್ರಿ ಹಾಗೂ 4 ಎಕ್ಸ್ಟ್ರಾ ಪ್ರೊಪೆಲ್ಲರ್ಸ್ನ ಕೊಟ್ಟಿರ್ತಾರೆ. ನಾನು ಆಲ್ರೆಡಿ ಅದನ್ನು ಕಳೆದು ಹಾಕಿದ್ದೀನಿ. ಆ್ಯಂಡ್ ಇದ್ರ ಜೊತೆ ನಿಮಗೆ ಯಾವುದೇ ಅಡಿಷ್ನಲ್ ರಿಮೋಟ್ನ ಕೊಟ್ಟಿರಲ್ಲ. ನಿಮ್ಗೆ ಬೇಕು ಅಂತ ಹೇಳಿದರೆ ಥರ್ಡ್ ಪಾರ್ಟಿಯಿಂದ ಬೈ ಮಾಡ್ಬೋದು. ಇದರ ಸ್ಪೆಸಿಫಿಕೇಷನ್ಸ್ ಬಗ್ಗೆ ಹೇಳೋದಾದರೆ, ಇದರಲ್ಲಿ 5 MP HD ಕ್ಯಾಮೆರಾನ ಅವರು ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲೊಂದು LED ಇಂಡಿಕೇಟರ್ ಕೂಡ ನಿಮಗೆ ಸಿಗತ್ತೆ. ಆ್ಯಂಡ್ ಸೈಡಲ್ಲಿ ಒಂದು ಮೈಕ್ರೋ USB ಚಾರ್ಜಿಂಗ್ ಪೋರ್ಟ್ನ ಅವರು ಕೊಟ್ಟಿದ್ದಾರೆ ಇದನ್ನು ಚಾರ್ಜ್ ಮಾಡೋಕ್ಕೆ. ಈ ಸೈಡಲ್ಲಿ ಒಂದು ಪವರ್ ಆನ್ ಮತ್ತು ಆಫ್ ಬಟನ್ನ ಕೊಟ್ಟಿದ್ದಾರೆ. ಆ್ಯಂಡ್ ಕೆಳಗಡೆ ಅವರು 2 ಸೆನ್ಸರ್ಸ್ನ ಕೊಟ್ಟಿದ್ದಾರೆ ಆಬ್ಜೆಕ್ಟ್ನ ಅವಾಯ್ಡ್ ಮಾಡೋಕ್ಕೆ. ಆ್ಯಂಡ್ ಹಿಂದ್ಗಡೆ ನಿಮಗೆ ಇಲ್ಲಿ ಬ್ಯಾಟ್ರಿ ಹಾಕೋಕ್ಕೆ ಸ್ಲಾಟ್ ಇದೆ. ಸೊ ಇದನ್ನು ನೀವು ಹೀಗೆ ಈಸಿಯಾಗಿ ಇನ್ಸ್ಟಾಲ್ ಮಾಡ್ಬೋದು. ನೀವು ಹೀಗೆ ಇನ್ಸ್ಟಾಲ್ ಮಾಡಿದ್ರೆ ಅಂದರೆ ಡ್ರೋನ್ ಇವಾಗ ರೆಡಿಯಾಗಿದೆ ಅಂತ. ಸೊ ಈ ಡ್ರೋನನ್ನು ಫ್ಲೈ ಮಾಡೋಕ್ಕೆ ನೀವು ಟೆಲ್ಲೋ ಅಂತ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಳ್ಬೇಕು. ಸೊ ನಾನು ಆಲ್ರೆಡಿ ಅದನ್ನು ಮಾಡಿದ್ದೀನಿ. ಇವಾಗ ನಾನು ಇದನ್ನು ಸೆಟಪ್ ಮಾಡ್ತೀನಿ. ಸೊ ಈ ರೀತಿ ನಿಮಗೆ ತೋರಿಸುತ್ತೆ. ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇದೆ. ಎಕ್ಸೆಪ್ಟ್ ಇಲ್ಲಿ ಬರ್ತಿರೋದೆಲ್ಲ ಅಲೋ ಕೊಡೋದು. ಕನೆಕ್ಟ್ ಟೆಲ್ಲೋ ಅಂತ ನಿಮಗೆ ಬರುತ್ತೆ. ಅದನ್ನು ಡ್ರೋನಿಗೆ ಕನೆಕ್ಟ್ ಮಾಡೋದು. ಸೊ ಅದು ಕನೆಕ್ಟ್ ಆಗಬೇಕು ಅಂದರೆ ವೈಫೈನ ನಾವು ಆನ್ ಮಾಡಬೇಕು. ಸೊ ಇವಾಗ ವೈಫೈನ ಆನ್ ಮಾಡ್ತಿದ್ದೀನಿ. ಸೊ ಡ್ರೋನನ್ನು ಕೂಡ ಆನ್ ಮಾಡಬೇಕು. ಸೊ ಇವಾಗ ಆನ್ ಆಗಿದೆ. ಆ್ಯಂಡ್ ಇಲ್ಲಿ LED ಇಂಡಿಕೇಟರ್ ಗ್ಲೋ ಆಗ್ತಿದೆ. ಸೊ ಅವೈಲೇಬಲ್ ನೆಟ್ವರ್ಕ್ಸಲ್ಲಿ ಟೆಲ್ಲೋ ಅಂತ ತೋರಿಸ್ತಿದೆ. ನಾನು ಅದಕ್ಕೆ ಕನೆಕ್ಟ್ ಮಾಡ್ತೀನಿ. ಸೊ ಇವಾಗ ಇದು ಕನೆಕ್ಟ್ ಆಗಿದೆ. ಸೊ ಆ್ಯಪ್ನ ಇಂಟರ್ಫೇಸ್ ಈ ಥರ ನಿಮಗೆ ಕಾಣುತ್ತೆ. ಇದರಲ್ಲಿ 2 ಕಂಟ್ರೋಲರ್ ನಿಮ್ಗೆ ನೋಡೋಕ್ಕೆ ಸಿಗುತ್ತೆ. ಒಂದರಿಂದ ನೀವು ಹಿಂದೆ ಮುಂದೆ ಮಾಡ್ಬೋದು ಆ್ಯಂಡ್ ರೈಟ್ ಲೆಫ್ಟಿಗೆ ಕಂಟ್ರೋಲ್ ಮಾಡ್ಬೋದು. ಆ್ಯಂಡ್ ಮತ್ತೊಂದು ಕಂಟ್ರೋಲರ್ ಏನು ಅಂತ ಹೇಳಿದ್ರೆ, ಇದನ್ನು ರೊಟೇಟ್ ಮಾಡೋಕ್ಕೆ ಹಾಗೆ ಅಪ್ ಆ್ಯಂಡ್ ಡೌನ್ ಮೂವ್ ಆಗೋಕ್ಕೆ ಯೂಸ್ ಮಾಡೋದು. ಇನ್ನು ಇಲ್ಲಿ ಮೇಲ್ಗಡೆ ಟೇಕ್ ಆಫ್ ಆಪ್ಷನ್ ಇದೆ. ನೀವು ಅದನ್ನು ಪ್ರೆಸ್ ಮಾಡಿದರೆ ಟೇಕ್ ಆಫ್ ಅಂತ ಕೇಳುತ್ತೆ. ಸ್ಲೈಡ್ ಟು ಟೇಕ್ ಆಫ್ ಅಂತ ಅಲ್ಲಿ ಅವರು ಹೇಳ್ತಾರೆ. ಸೊ ನೀವು ಅದನ್ನು ಸ್ಲೈಡ್ ಮಾಡಿದರೆ ನಿಮ್ಮ ಡ್ರೋನ್ ಟೇಕ್ ಆಫ್ ಆಗುತ್ತೆ. ಇನ್ನು ನೆಕ್ಸ್ಟ್ ಆಪ್ಷನ್ ಏನು ಅಂತ ಹೇಳಿದ್ರೆ, ಫ್ಲೈಟ್ ಮೋಡ್ಸ್ನ ಅವರು ಕೊಟ್ಟಿದ್ದಾರೆ. ಡಿಫ್ರೆಂಟ್ ಫ್ಲೈಟ್ ಮೋಡ್ಸ್ನ ನೀವು ಇಲ್ಲಿ ನೋಡ್ಬೋದು. ಅಪ್ ಆ್ಯಂಡ್ ಅವೇ, 360 ಡಿಗ್ರಿ, ಥ್ರೋ ಆ್ಯಂಡ್ ಗೋ, 8D ಫ್ಲಿಪ್ಸ್, ಬೌನ್ಸ್ ಮೋಡ್, ಸರ್ಕಲ್, ಈ ಥರ ಫ್ಲೈಟ್ ಮೋಡ್ಸ್ನ ಅವರು ಕೊಟ್ಟಿದ್ದಾರೆ. ಅದ್ರ ಪಕ್ಕದಲ್ಲಿ ಮೋರ್ ಅಂತ ಇದೆ. ಅದರಲ್ಲಿ ನೀವು ಫ್ಲೈಟ್ ಸ್ಪೀಡ್ನ ನೀವು ಚೇಂಜ್ ಮಾಡ್ಕೊಳ್ಬೋದು. ವಿಂಡ್ ಏನಾದರೂ ಫಾಸ್ಟ್ ಆಗಿದೆ ಅಂತ ಹೇಳಿದರೆ ನಿಮ್ಮ ಫ್ಲೈಟ್ ಸ್ಪೀಡ್ನ ನೀವು ಫಾಸ್ಟಾಗಿ ಆಪ್ಷನ್ನ ಚೂಸ್ ಮಾಡ್ಬೋದು. ಆ್ಯಂಡ್ ನಿಮ್ಮ ಡ್ರೋನ್ ಏನಾದರೂ VR-ಗೆ ಅಥವಾ ಬ್ಲೂಟೂತಿಗೆ ವೈಫೈ ಕನೆಕ್ಟಿವಿಟಿ ಇದ್ದರೆ ನಿಮ್ಗೆ ಅಲ್ಲಿ ಶೋ ಮಾಡುತ್ತೆ. ಆ್ಯಂಡ್ ಮೋರ್ ಆಪ್ಷನ್ ಅಂತ ಕೂಡ ಇಲ್ಲಿದೆ. ಅದರಲ್ಲಿ ಏರ್ಕ್ರಾಫ್ಟ್ ಸೆಟ್ಟಿಂಗ್ಸ್ ಅಂತ ಬರುತ್ತೆ. ಅದರಲ್ಲಿ ನೀವು ನಿಮಗೆ ಬೇಕಾದ ಸೆಟ್ಟಿಂಗ್ನ ಮಾಡ್ಕೊಳ್ಬೋದು. ಸೊ ಅದ್ರ ಪಕ್ಕ ಮತ್ತು ಬ್ಯಾಟ್ರಿ ಇಂಡಿಕೇಟರ್ ನಿಮಗೆ ಕೊಟ್ಟಿದ್ದಾರೆ. ಆ್ಯಂಡ್ ವೈಫೈ ಕನೆಕ್ಟಿವಿಟಿ ಕೂಡ ಅಲ್ಲಿ ನಿಮಗೆ ತೋರಿಸುತ್ತೆ. ಆ್ಯಂಡ್ ಬ್ಲೂಟೂತಿಂದ ಕನೆಕ್ಟ್ ಆಗಿದ್ದರೆ ಅದರ ಆಪ್ಷನ್ ಕೂಡ ಅಲ್ಲಿ ನಿಮಗೆ ತೋರಿಸುತ್ತೆ. ಆ್ಯಂಡ್ ಇದು ಎಷ್ಟು ಸ್ಪೀಡಲ್ಲಿ ಹೋಗ್ತಿದೆ ಅನ್ನೋದನ್ನು ಕೂಡ ಇಲ್ಲಿ ಇಂಡಿಕೇಟ್ ಮಾಡುತ್ತೆ. ಆ್ಯಂಡ್ ಎಷ್ಟು ಹೈಟಲ್ಲಿದೆ ಅನ್ನೋದು ಕೂಡ ಇಲ್ಲಿ ಇಂಡಿಕೇಟ್ ಅದು ಮಾಡುತ್ತೆ. ಆ್ಯಂಡ್ ಅದ್ರ ಪಕ್ಕದಲ್ಲಿ ರೆಕಾರ್ಡೆಡ್ ಫೈಲ್ಸ್ ನಿಮಗೆ ನೋಡೋಕೆ ಸಿಗುತ್ತೆ. ಸೊ ಇದಿಷ್ಟು ನಾನು ರೆಕಾರ್ಡ್ ಮಾಡಿರೋ ಅಂಥ ಫೈಲ್ಸ್ ಇಲ್ಲಿ ಇರುತ್ತೆ ಅದು. ಆ್ಯಂಡ್ ನೆಕ್ಸ್ಟ್ ಏನು ಅಂತ ಹೇಳಿದ್ರೆ, ವಿಡಿಯೋ ಮೋಡಿಂದ ಕ್ಯಾಮೆರಾ ಮೋಡ್ ಅಂದರೆ ಇಮೇಜ್ ಮೋಡಿಗೆ ಸ್ವಿಚ್ ಆಗೋಕ್ಕೆ ಒಂದು ಬಟನ್ನ ಕೊಟ್ಟಿದ್ದಾರೆ.
ಸೊ ಇವಾಗ ಇದು ಇಮೇಜ್ ಮೋಡಿಂದ ವಿಡಿಯೋ ಮೋಡ್ಗೆ ಸ್ವಿಚ್ ಆಗುತ್ತೆ, ಹಾಗೆ ವಿಡಿಯೋ ಮೋಡಿಂದ ಇಮೇಜ್ ಮೋಡ್ಗೆ ಇದು ಸ್ವಿಚ್ ಆಗುತ್ತೆ. ಅದ್ರ ಪಕ್ಕ ನಿಮಗೆ ಒಂದು ಇಮೇಜ್ ಕ್ಯಾಪ್ಚರ್ ಮಾಡೋಕ್ಕೆ ಬಟನ್ನ ಕೊಟ್ಟಿದ್ದಾರೆ, ಅಥವಾ ವಿಡಿಯೋ ರೆಕಾರ್ಡಿಂಗ್ ಮಾಡೋಕ್ಕೆ ಒಂದು ಬಟನ್ ಅವರು ಕೊಟ್ಟಿದ್ದಾರೆ. ಸೊ ಇದಿಷ್ಟು ಈ ಆ್ಯಪ್ನ ಇಂಟರ್ಫೇಸ್ ಬಗ್ಗೆ. ಈ ವಿಡಿಯೋ ತುಂಬ ಲೆಂದಿ ಆಗ್ತಿರೋದ್ರಿಂದ ನಾನು ಇದರ ವಿಡಿಯೋ ಸ್ಯಾಂಪಲ್ ಹಾಗೂ ಇಮೇಜ್ ಸ್ಯಾಂಪಲ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ, ಆ್ಯಂಡ್ ಇದರ ಕನ್ಕ್ಲೂಷನ್ ಕೂಡ ನಾನು ಆ ವಿಡಿಯೋದಲ್ಲೇ ತಿಳಿಸ್ತೀನಿ. ಸೊ ಇದರ ಬೆಸ್ಟ್ ಬೈ ಪ್ರೈಸ್ ಬಂದುಬಿಟ್ಟು ಅಮೆಝಾನಲ್ಲಿ 12,449. ಸೇಲ್ ಏನಾದ್ರು ಇದ್ದರೆ ನಿಮಗೆ ಇದು 10,000 ಅಥವಾ 11,000ದಲ್ಲಿ ಸಿಗುತ್ತೆ. ಸೊ ಇದಿಷ್ಟು ಈ ಡ್ರೋನ್ನ ಬಗ್ಗೆ ಸ್ಪೆಸಿಫಿಕೇಷನ್ಸ್. ಇದರ ಬೆಸ್ಟ್ ಬೈ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ, ಆ್ಯಂಡ್ ಡೀಟೇಲ್ಸ್ನ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ನೀವು ನೆಕ್ಸ್ಟ್ ವಿಡಿಯೋ ಬರೋ ತನಕ ಕಾಯಬೇಕು ಅಂತಿಲ್ಲ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಒತ್ತಿ. ಆಟೋಮೆಟಿಕ್ಲಿ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಧನ್ಯವಾದಗಳು. ನಾನಿವತ್ತು ಒಂದು ಫ್ಲೈಟ್ ಟೈಮ್ ಎಷ್ಟು ಆ್ಯಂಡ್ ಇದು 10,000 ಅಥವಾ 11,000 ಒಳಗಡೆ ಸಿಗತ್ತೆ. ಈ ಡ್ರೋನ್ನ ಸ್ಪೆಸಿಫಿಕೇಶನ್ಸ್ ಹಾಗೂ ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.